నమస్తే జనసంచలనం టీవీ న్యూస్ కి స్వాగతం. ముందుగా నేటి వార్తలు చూస్తూనే ఉండండి మీ జనసంచలనం టీవీ. DJ Hussein ಅಲಂಕಾರವಾಗಿ ಕುಂತಿರತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ಹಾಲುಮತ ಸಮಾಜದ ಶ್ರೀ 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 ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳಿಗೆ ಪಾದ ಪದ್ಮಗಳಿಗೆ ಪಡಮಟ್ಟು ಬೀರದೇವರ ಪಾದ ಪದ್ಮಗಳಿಗೆ ಪಡಮಟ್ಟು ಅದೇ ರೀತಿ ದಮ್ಮೂರು ಗೋವರ್ಧಗಿರಿ ಸ್ವಾಮೀಜಿಗಳಿಗೆ ಪಾದ ಪದ್ಮಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಹಾಲುಮತ ಸಮಾಜದ ಹಿರಿಯರು ಪೊಂಪಣ್ಣನವರಿಗೆ, ದಮ್ಮೂರು ಸೋಮಪ್ಪಣ್ಣನವರಿಗೆ, ನಿಟ್ಟೂರು ಹನುಮಂತಪ್ಪಣ್ಣನವರಿಗೆ, ಹನುಮೇಶ್ ಅವರಿಗೆ, ಕಾಮೇಶ್ ಅವರಿಗೆ ವಕೀಲರು, ಅದೇ ರೀತಿ ನಮ್ಮ ಅವರಿಗೆ, ಅದೇ ರೀತಿ ಯಶವಂತನವರಿಗೆ, ಗೋಪಾಲ್ ಅವರಿಗೆ, ಮತ್ತೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಹಾಲುಮತ ಸಮಾಜದವರಿಗೆ, ನನ್ನ ಅಣ್ಣ ತಮ್ಮವರಿಗೆ, ಎಲ್ಲರಿಗೆ ಇವರು ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಲ್ಲಿ ನೆನೆಯುತ್ತೆ. ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮವರಿಗೆ, ಅದೇ ಮುಖ್ಯವಾಗಿ ಸಹೋದರಿಯರಿಗೆ ಎಲ್ಲರಿಗೆ ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಿದ್ದೀನಿ ಬಂಧುಗಳೇ. ನಮ್ಮ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಮುಖ್ಯವಾಗಿ ರಾಜಕೀಯವಾಗಿ ತುಂಬಾ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಬಂಧುಗಳೇ. ಯಾಕಂತಂದ್ರೆ ಸಮಾಜ ಈಗ ತಾನೇ ಹೇಳಿದ್ರು ಸೋಮಪ್ಪಣ್ಣನವರು, ನಾವು ಶೈಕ್ಷಣಿಕವಾಗಿ ಬಹಳ ಹಿಂದೆ ಇದ್ದೀವಿ, ರಾಜಕೀಯವಾಗಿ ಬಹಳ ಹಿಂದೆ ಇದ್ದೀವಿ ಅಂತಂದ್ರೆ ನಮ್ಮ ಸಮಾಜ ಎಲ್ಲೋ ಅಂದ್ರೆ ಸಣ್ಣ ಸಣ್ಣ ಜಗಳಗಳಿಗೆ, ಸಣ್ಣ ಸಣ್ಣ ನಿಶ್ಚಿತಗಳಿಗೆ ನಾವು ಡಿವೈಡೆಡ್ ಅಂಡ್ ರೂಲ್ಸ್ ಅಂತ ಹೇಳ್ತಾರಲ್ಲ, ನಾವು ದೂರ ಆಗಿ ನಾವೇ ಒಗ್ಗಟ್ಟನ್ನ ಸ್ವಲ್ಪ ಕಳ್ಕೊಂತ ಇದೀವಿ. ಅದನ್ನೇ
ಏನಂತ ಬೇಡ್ಕೊಂತೀವಿ ದೇವ್ರನ್ನ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಹೆಣ್ಮಕ್ಳು ಕೇಳ್ಕೊಂಡ್ರೆ ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಸಿಗ್ಬೇಕು, ನನ್ನ ಮಗನಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕಂತ ಮಾತ್ರ ನಾವು ಬೇಡ್ಕೊಂತೀವಿ. ಅದು ಸಹಜ, ಎಲ್ಲರೂ ಬೇಡ್ಕೊಳೋದು ಅದೇ. ಆದ್ರೆ ನಮ್ಮ ಗುರುಗಳು, ನಮ್ಮ ಸಮಾಜ ಬಂಧುಗಳು ಚೆನ್ನಾಗಿರ್ಬೇಕು, ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು, ನಮ್ಮ ಸಮಾಜದ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ರೈತರಾಗಿರ್ಬೋದು, ಪ್ರತಿ ಒಂದಲ್ಲಿ ಮುಂದೆ ಬರಬೇಕು ಅಂತೇಳಿ ಪ್ರತಿ ರಾತ್ರಿ ಹಗಲು ಇರು ರಾತ್ರಿ ಸಮಾಜಕ್ಕಾಗಿ ಅವರು ಜೀವನವನ್ನೇ ಮುಡುಪಿಟ್ಟಿರ್ತಕ್ಕಂಥ ಗುರುಗಳು. ನಮಗೆ ಸಮಯ ಭಗವಂತ ನಮ್ಗೆ 24 ತಾಸು ಕೊಟ್ಟಿದ್ದಾನೆ. ಅದರಲ್ಲಿ ಇವಾಗ ಸೋಪಣ್ಣ, ಪೊಂಬಪತಣ್ಣವರು ಮತ್ತೆ ಎಕ್ಸಾಂಪಲ್ ಎಲ್ಲರೂ ಮಾಡಿರ್ತಕ್ಕಂಥ 4-5 ದಿವಸಗಳಲ್ಲಿ ಇಂಥ ಒಂದು ವೇದಿಕೆ ಅಂದ್ರೆ ವಿಜೃಂಭಣೆಯಿಂದ ಗುರುಗಳನ್ನ ಬರೆ ಮಾಡಿಕೊಂಡು, ಡೊಳ್ಳಿನಿಂದ ಕಳಸಲಿಂದ ಬರ ಮಾಡಿಕೊಂಡು ಇಂಥ ಒಂದು ಗಡಿನಾಡಲ್ಲಿ ಅಂದ್ರೆ ಆ ಕಡೆಗೆ ಹೋದ್ರೆ ಆಂಧ್ರ, ಈ ಕಡೆ ಬಂದ್ರೆ ಕರ್ನಾಟಕ, ಒಂದು 4 ಹೆಜ್ಜೆಯಲ್ಲಿ ಆಂಧ್ರ ಕರ್ನಾಟಕ ಗಡಿನಾಡಲ್ಲಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ಗುರುಗಳನ್ನ ಪ್ರತಿಯೊಬ್ಬರಿಗೆ ನೋಡ್ರಿ ಎಷ್ಟು ಮುಖ್ಯನೋ, ನಾವು ಹುಟ್ಟಿದ ಕಾರಣ. ಅದೇ ರೀತಿ ನಾವು ಸಮಾಜದಲ್ಲಿ ಒಂದು ಕಲ್ಲಿನಿಂದ ಒಂದು ಶಿಲ್ಪಿ ಆಗ್ಬೇಕು ಅಂತಂದ್ರೆ ಒಂದು ಗುರುಗಳು ಬೇಕಾಗ್ತಾರೆ ನಮ್ಗೆ. ಅದೇ ಗುರು ದೃಶ್ಯ ಆಗಿರ್ಬೋದು, ಗುರು ವಾಕ್ಯ ಆಗಿರ್ಬೋದು, ಗುರು ಬೋಧನೆಯಿಂದ ನಮ್ಮ ಪರಿವರ್ತನೆ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀವಿ ಬಂಧುಗಳೇ. ಅದೇ ರೀತಿ ಗುರುಗಳು ಪ್ರತಿ ವರ್ಷ 3 ದಿನ ಜನವರಿಯಲ್ಲಿ 11, 12, 13ನೇ ತಾರೀಕು ಹಾಲು ಮತ್ತು ಸಂಸ್ಕೃತ ವೈಭವ ಅಂತೇಳಿ ಮಾಡ್ತಾರೆ. ಪ್ರತಿ ರಾಷ್ಟ್ರದಿಂದ, ಪ್ರತಿ ರಾಜ್ಯದಿಂದ ನಮ್ಮ ಸಂಸ್ಕೃತಿ, ನಮ್ಮ ಹಾಲುಮತಿ ಸಂಸ್ಕೃತಿ ಇವಾಗ ಕನಕ ಭವನ ಅಂತ ಕಟ್ತಾ ಇದ್ದಾರೆ. ಪ್ರತಿ ದಿನ ಕನಕ ಭವನ ಆಗೋ ತಕ್ಕನ ಭಗವಂತ ನನ್ನ ಜೀವನ ಉಳಿಸಪ್ಪ, ಆ ಭವನ ಕನಕ ಭವನ ಆಗೋ ತಕ್ಕನ ನನ್ನ ಜೀವ ಉಳಿಸಪ್ಪ ಅಂತೇಳಿ ಬೇಡ್ಕೊಂಡು ಪ್ರತಿ ಒಂದು MLA ಹತ್ರ, MP ಹತ್ರ, ಮಿನಿಸ್ಟರ್ ಹತ್ರ ಪ್ರತಿನಿತ್ಯ ಬೆಳಗ್ಗೆ ಹತ್ರ ಬಳ್ಳಾರಲ್ಲಿ DC ತಕ AC ತಕ ತಿರುಗಾಡೋದು ನಾನು ಕಣ್ಣಾರ ನೋಡ್ತಾ ಇರ್ತೀನಿ ಬಂಧುಗಳೇ. ಅಂತಂದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಆಗ್ಬೇಕು. ಅಂದ್ರೆ ಗಿಡ ನಾಟದವ್ರೆ ಗಿಡ ಹಣ್ಣು ತಿನ್ನಂಗಿಲ್ಲ, ಆದ್ರೆ ನಾನೊಂದು ಗಿಡ ನಾಡ್ತೀನಿ, ಆ ಗಿಡದಲ್ಲಿ ಆ ನೆರಳಲ್ಲಿ ಎಷ್ಟೋ ಜನ ಬಂದು ಕುಂದಿರ್ತಾರೆ, ಆ ಹಣ್ಣು ಎಷ್ಟೋ ಜನ ತಿಂತಾರೆ. ನನ್ನ ಜೀವ ಇದ್ರೂ ಪರವಾಗಿಲ್ಲ, ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅನ್ನೋದು ಅವ್ರ ದೃಢ ಸಂಕಲ್ಪವನ್ನು ಇವತ್ತು ಮೆಚ್ಕೋಬೇಕಾಗುತ್ತೆ ಬಂಧುಗಳೇ. ಇವತ್ತು ಅದೇ ರೀತಿ ನಾವು ಹಾಲು ಮತದಲ್ಲಿ ಅಜ್ಜವ್ರಿಗೆ, ಅಪ್ಪಾಜಿಯವ್ರಿಗೆ ಹೇಳೋದೇನಂದ್ರೆ, ನಮ್ಗೆ ಹಾಲು ಮತದವ್ರಿಗೆ ST ಹೋರಾಟ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಆ ST ಹೋರಾಟವನ್ನು ಕೈ ಜೋಡಿಸಿ ಹೆಜ್ಜೆ ಹಾಕಿ ಸುಮಾರು 10 ಲಕ್ಷ ಜನನ್ನ ಸೇರಿಸಿ ಅವತ್ತು ಪಾದಯಾತ್ರೆ ಮಾಡಿ, ಕಾಗಿನೆಲೆಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ಅವತ್ತು ST ಹೋರಾಟಕ್ಕೋಸ್ಕರ ಮಾಡಿದೀವಿ. ಅದನ್ನ ಮುಂದುವರಿಸಿ ST ಹೋರಾಟ ಅಂದ್ರೆ ನಮ್ಮ ರಾಜಕೀಯವಾಗಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ST ನಮ್ಗೆ ಮೀಸಲು ಬಂದ್ರೆ ನಮ್ಮ ಮಕ್ಕಳು ಪ್ರತಿ ಒಂದು ಹುದ್ದೆಯಲ್ಲಿ, ಪ್ರತಿ ಒಂದು ಉದ್ಯೋಗದಲ್ಲಿ, ಪ್ರತಿ ಒಂದು ಇಲಾಖೆಯಲ್ಲಿ ಕೂಡ ನಮ್ಮ ಮಕ್ಕಳು ಮುಂದೆ ಓದ್ತಾರ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ನಾವು ಸಂಘಟನೆ ಇವಾಗ ನೋಡ್ರಿ, ಒಂದೇ ವಾರದಲ್ಲಿ ಇಷ್ಟು ಮಟ್ಟಕ್ಕೆ ಒಂದು ಸಂಘಟನೆ ಬಂದಿದೆ ಅಂತಂದ್ರೆ ನಮ್ಮಲ್ಲಿ ಬಹಳ ಕಿಚ್ಚು ಇದೆ. ಮುಖ್ಯವಾಗಿ ನಮ್ಮ ಮಹಿಳೆಯರು ಎಷ್ಟೋ ಜನ ಕುಂತಿದ್ದಾರೆ, ಈ ಸ್ಟೇಜ್ಗೆ ಎಷ್ಟೋ ಚಂದವಾಗಿ ಕಾಣಿಸ್ತಾ ಇದೆ. ಮಹಿಳೆಯರು ಇಷ್ಟು ಜನ ಹೊರಗೆ ಬರೋದು ಕೂಡ ಬಹಳ ನಮ್ಗೆ ಆಶ್ಚರ್ಯವಾಗ್ತಿದೆ. ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಅವ್ರ ಕರೆದ್ರೆ ಹೋಗಿವಿ, ಈ ರಾಜಕೀಯ ಕರೆದ್ರೆ ಹೋಗಿವಿ, ಈ ಲೀಡರ್ ಕರೆದ್ರೆ ಹೋಗಿವಿ ಅನ್ನೋದು ಬಿಟ್ಟು ನಾವು ಕೂಡ ಒಂದು ಲೀಡರ್ ಆಗಿ ಇರ್ಬೇಕು ಅನ್ನೋದಂದ್ರೆ ಪ್ರತಿ ಒಂದು ಫ್ಯಾಮಿಲಿಗೆ ಒಂದು ತಂದೆ ಎಷ್ಟು ಇಂಪಾರ್ಟೆಂಟ್, ನಾವು ಕೂಡ ಒಂದು ಪಾರ್ಟಿ, ಒಂದು ಪಾರ್ಟಿಗೆ ಸೀಮಿತ ಇದ್ದೇ ಇರ್ತಾರೆ. ನಾವು ಕೂಡ ಒಂದು ಲೀಡರ್ ಆಗಿರ್ಬೇಕು. ಆ ಲೀಡರ್ ಯಾವ ರೀತಿ ಇರಬೇಕು, ನಮ್ಮ ಸಮಾಜನ ಕಟ್ಟಬೇಕು, ಪಾರ್ಟಿನ ಕಟ್ಟಬೇಕು, ಮಕ್ಕಳನ್ನು ಕೂಡ ಮುಂದಕ್ಕೆ ತರಬೇಕು. ಅದೇ ರೀತಿ ಮುಖ್ಯವಾಗಿ ಮಹಿಳೆಯರು ಕೂಡ ಪ್ರತಿಯೊಂದರಲ್ಲಿ ಮುಂದೆ ಬರಬೇಕು ಅನ್ನೋದೇ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ನಮ್ಮ ರೈತರು ಇವತ್ತು ನೋಡ್ರಿ ಎಷ್ಟೋ ಜನ ಅಲ್ಲಿಂದ ನಾವು ಬರ್ತಾ ನೋಡ್ತಾ ಇದ್ರಿ, ಪ್ರತಿ ಹೊಲದಲ್ಲಿ ಕೂಡ
ಪಾಪ ಹೆಣ್ಮಕ್ಳು ಗಂಡ್ಮಕ್ಳು ನಾಟ್ಯ ಹಾಕ್ತಾ ಇದ್ದಾರೆ. ಆದ್ರೆ ಕೂಡ ನಾಟ್ಯ ಬಿಟ್ಟು ಕೆಲಸ ಬಿಟ್ಟು ಗುರುಗಳು ಬಂದಿದ್ದಾರೆ. ಮತ್ತೆ ನಮ್ಮ ಮೇಲೆ ಗುರಿ ದೃಷ್ಟಿ ಬಿಡಬೇಕು, ನಾವು ಗುರುವಾಕ್ಯ ಕೇಳ್ಬೇಕು ಅನ್ನೋದು ಇಷ್ಟು ಜನ ಬಂದು ಕುಂತಿದ್ದೀರಾ. ತುಂಬಾ ತುಂಬಾ ಸಂತೋಷ ಆಗ್ತಿದೆ ಬಂಧುಗಳೇ. ಆದ್ರೆ ನಾವು ತಂದೆ ತಾಯಿ ಅಂತ ಅನ್ಸ್ಕೊಂಡವರು ಎಲ್ಲರೂ ನಮ್ಮ ಮಕ್ಕಳನ್ನ ದುಶ್ಚಟಗಳಿಗೆಲ್ಲ ದೂರ ಇದ್ದು, ಅಂದ್ರೆ ಮತ್ತೆ ನಾವು ಫಸ್ಟ್ ಇರ್ಬೇಕು ದೂರ. ಯಾವುದೇ ದುಶ್ಚಟಗಳಿಗೆಲ್ಲ ನಾವು ತಂದೆ ತಾಯಿ ನಾವು ದೂರ ಇರ್ಬೇಕು. ತಂದೆಯವರೆಲ್ಲ ದೂರ ಇದ್ರೆ ತಂದೆ ಇದ್ದಂಗೆ ತಂದೆ ತಾಯಿ ಹೆಂಗ್ ಬೆಳೆಸಿದಾರಪ್ಪ ನಿಮ್ಮನ್ನ ಅನ್ನೋ ಲೆಕ್ಕದಾಗ ನಮ್ಮ ಮಕ್ಕಳು ಇಲ್ದಂಗೆ ಪ್ರತಿ ಒಂದಕ್ಕೆ ನಮ್ಮ ಮಕ್ಕಳನ್ನ ಮುಂದುವರಿಸಬೇಕು ಅಂತಂದ್ರೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಅದೇ ರೀತಿ ನಮ್ಮ ಮಕ್ಕಳನ್ನು ಪ್ರತಿ ಒಂದಕ್ಕೆ ಮುಂದೆ ಬಿಡಬೇಕು, ಅವರಿಗೆ ಯಾವುದೇ ದುಶ್ಚಟಗಳು ಇಲ್ಲದೆ ನೋಡ್ಕೋಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿ ನಾವು ಪೂರ್ವ ಮಹಾಸಿಂಹ ಗರ್ಜನ ಅಂತ ಹೇಳಿ ಆಲೂರಲ್ಲಿ ಮಾಡ್ತೀವಿ. ಅಪ್ಪಾಜಿ ಅವರು ಬಂದಿದ್ರು ಅಲ್ಲಿಗೆ. ಸುಮಾರು 40-50 ಸಾವಿರ ಜನ ಸೇರಿಸಿ ಹಾಲು ಪೂರ್ವ ಮಹಾಸಿಂಹ ಗರ್ಜನ ಅಂತ ಮಾಡಿದ್ವಿ. ಪ್ರತಿ ಹಳ್ಳಿಗೆ ಜನದಲ್ಲಿ ಎಷ್ಟು ಕಿಚ್ಚು ಇತ್ತಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಸ್ವಂತ ದುಡ್ಡು ಅವರೇ ಖರ್ಚು ಮಾಡ್ಕೊಂಡು ಸುಮಾರು 40-50 ಸಾವಿರ ಜನ ಸೇರಿ ಒಂದು ಸಂಘಟನೆಯನ್ನು ಮಾಡಿದಿವಲ್ಲಿ. ಇಂಥ ಸಂಘಟನೆಗಳು ಇಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮಗೆ 2ನೇ ಸಾರಿ ಸಿದ್ದರಾಮಯ್ಯ ಸಾರು ಸಿಎಂ ಸಾಹೇಬರು ನಮ್ಗೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಕುಲದಲ್ಲಿ ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರನ್ನ ನಾವು ಒಂದು ಲೀಡರ್ ಆಗಿ ನಂಬಿದೀವಿ. ನಮ್ಮ ಲೀಡರ್ ಅಂತ ನಾವು ಒಪ್ಕೊಂಡಿದೀವಿ. ಯಾವುದೇ ಸಮಾಜದಲ್ಲಿ ಇಲ್ದಿದ್ರು ಸಹ ನಮ್ಮ ಸಮಾಜದಲ್ಲಿ 2ನೇ ಸಾರಿ ರಾಜಕೀಯವಾಗಿ ಸಿದ್ದರಾಮಯ್ಯ ಸಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಕೂಡ ನಾವು ಪ್ರೇರಣೆಗೆ ತಕ್ಕೊಂಡು ಅದೇ ರೀತಿ ಗುರುಗಳ ಮಾತುಗಳನ್ನು ಕೂಡ ನಾವು ಕಿವಿಡಿಸಿ ನೋಡಿ ಕೇಳಿ ಅದನ್ನು ಕೂಡ ಪಾಲನೆ ಮಾಡಬೇಕು ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, జై కనకదాస. ఎప్పటికప్పుడు తాజా సమాచారం కోసం మా ఛానల్ను సబ్స్క్రైబ్ చేయండి, లైక్ చేయండి, షేర్ చేయండి.